ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ. ಆರ್ಎಸ್ಎಸ್ನ ಕಾನೂನುಬಾಹಿರ ನಡೆಯನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ಸಂವಿಧಾನದ ಅನುಷ್ಠಾನಕರಾದ ಸಚಿವ ಪ್ರಿಯಾಂಕ್ ಖರ್ಗೆರವರನ್ನ ಬೆಂಬಲಿಸಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ಮತ್ತು ಸುರೇಶ್ ಹಾದಿಮನಿರವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಬೃಹತ್ ಮೆರವಣಿಗೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಜಿ ಸಾಗರ್ ಸರ್ ಅವರು ಏನ್ ದೇಶದಲ್ಲಿ RSS ಅನ್ನ ಇಡೀ ದೇಶವನ್ನ ಕೋಮುವಾದದ ಕಡೆಗೆ ತಗೊಂಡು ಹೋಗ್ತಾ ಇದೆ, ಭಾರತ ದೇಶವನ್ನ ಭಾತೃತ್ವ ಉಳತಕ್ಕಂಥ ಭಾರತ ದೇಶವನ್ನ ಶಾಂತಿಯಾಗಿರ್ತಕ್ಕಂಥ ಭಾರತ ದೇಶವನ್ನ ಕೋಮು ಬೀಜ ಬಿತ್ತೋದ್ರ ಮುಖಾಂತರ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮತ್ತು ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಅದನ್ನ ತಡೆಗಟ್ಟಬೇಕು, ಅದು ನಿಲ್ಲಿಸಬೇಕಂತೇಳಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ರಾಜ್ಯದಲ್ಲಿ ದನಿ ಎತ್ತೋದ್ರ ಮುಖಾಂತರ ಶೋಷಿತರ ಪರವಾಗಿ ನಿಲ್ಲೋದ್ರ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಮಾದರಿಯ ಮಿನಿಸ್ಟರ್ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ. ಅಂತ ಮಾದರಿಯ ಮಿನಿಸ್ಟರ್ ಬೆನ್ನಿಗೆ ನಾವು ನಿಲ್ಲಬೇಕು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಕಾರ್ಯಕರ್ತರು ನಿಲ್ಲಬೇಕಂತೇಳಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಜಿ ಸಾಗರ್ ಸರ್ ಅವರು ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನ ಏನು RSS ನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ, ಏನು ದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದೆ ಅದನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಹಾಗೇನೆ ನಾವು ಕಲಬುರಗಿಯ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ RSS ನ ವಿರೋಧಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಸಾಗರ್ ಸಾಹೇಬರನ್ನ ಮತ್ತು ಪ್ರಿಯಾಂಕ್ ಸಾಹೇಬರನ್ನ ಬೆನ್ನಿಗೆ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿಜಿ ಸಾಗರ್ ಸರ್ ಅವರು ಈ RSS ಚಟುವಟಿಕೆ ಹೀಗೆ ಮುಂದುವರೆದರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಸಂಖ್ಯೆಯಲ್ಲಿ ಮೆರವಣಿಗೆಗಳನ್ನ ಮಾಡುವ ವಿಚಾರದಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾವುದಕ್ಕೂ ಕೂಡ ಎದೆಗುಂದದೆ ಡಿಜಿ ಸಾಗರ್ ಅಂತ ನಾಯಕರು ನಿಮ್ಮ ಬೆನ್ನ ಹಿಂದ್ಗಡೆ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ಯಾವುದೇ ರೀತಿ ಹೆದರಬೇಕಾಗಿಲ್ಲ ಅಂತೇಳಿ ಇವತ್ತಿನ ದಿವಸ ಅವರಿಗೆ ನಾವು ಹೇಳಿಕೆ ಹೇಳೋದ್ರ ಮುಖಾಂತರ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಬಂಧುಗಳೇ. ಈಗ ಈ ಎಲ್ಲಾ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮದ ಪರವಾಗಿ ನಮ್ಮ ರಾಜ್ಯ ಸಂಚಾಲಕರಿಗೆ ಇವತ್ತು ಮನವಿಯನ್ನು ಮಾಡಿಕೊಂಡು ಇಲ್ಲೇ ಕಲಬುರಗಿಯಲ್ಲಿ ನೀವು ಇರ್ಬೇಕಂತ ಹೇಳಿ ನಾವು ಕಲಬುರಗಿ ಕರೆಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾನು ಕಲಬುರಗಿ ಜಿಲ್ಲಾ ಸಮಿತಿ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಜಿ ಸಾಗರ್ ಸರ್ ಅವ್ರು ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಭಾರತ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೆ ಬಂದು 75 ವರ್ಷಗಳು ಕಳೆತಕ್ಕಂತ ಸಂದರ್ಭದಲ್ಲಿ ಏನು ಕೋಮುವಾದಿ, ಜಾತಿವಾದಿ, ಮನುವಾದಿ ಪ್ರೋತ್ಸಾಹಿಸತಕ್ಕಂತ RSS ಅನ್ನ 100 ವರ್ಷ ಪೂರೈಸು ಅಂತ ಹೇಳ್ತಾರೆ. ಆದ್ರೆ ಸಂವಿಧಾನ ಜಾರಿಗೆ ಬಂದ 75 ವರ್ಷಗಳಲ್ಲಿ ಸಂವಿಧಾನಕ್ಕೆ ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಈ ದೇಶದ ಕಾನೂನಿಗೆ ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಈ ದೇಶದ ನಿಜವಾದಂತ ಬಡತನ ಬಗ್ಗೆ ಚಕಾರ ಎತ್ತ ಇಲ್ಲ. ಈ ದೇಶದ ಜಾತಿ ವ್ಯವಸ್ಥೆ ಬಗ್ಗೆ ಚಕಾರ ಎತ್ತಿಲ್ಲ. ಈ ದೇಶದ ಅಸ್ಪೃಶ್ಯತೆ ಬಗ್ಗೆ ಚಕಾರ ಎತ್ತ ಇಲ್ಲ. ಈ ದೇಶದಲ್ಲಿ ಭೂತಾಕರಾಗಿ ಬೆಳೀತಕ್ಕಂತ ಏನು ಬಡತನ ಮತ್ತು ನಿರುದ್ಯೋಗಿಯನ್ನ ಅದನ್ನ ಧ್ವನಿ ಎತ್ತ ಇಲ್ಲ. ಆದ್ರೆ ಇವತ್ತು ಲಾಠಿಗಳನ್ನು ಹಿಡ್ಕೊಂಡು, ಲಾಠಿನೂ ಕೂಡ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಪ್ರಶ್ನೆ ಮಾಡಿರ್ತಕ್ಕಂಥವರಿಗೆ ಬಾಯಿ ಮುಚ್ಚಿಸ್ತಕ್ಕಂಥ ವ್ಯವಸ್ಥೆಯನ್ನ ಏನು ಕೇಂದ್ರದಲ್ಲಿ ಇರ್ತಕ್ಕಂಥ RSS ಮುಖವಾಣಿ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷವನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಕೇಂದ್ರದಲ್ಲಿ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವರಿಗೆ RSS ಅಲ್ಲಿ ಮೆಂಬರ್ಶಿಪ್ ಇರಬಹುದು ಅಂತ ಅತ್ಯಂತ ಹೇಯ ಖಂಡನವಾಗಿರ್ತಕ್ಕಂಥ ಒಂದು ಸುತ್ತೋಲೆ ಹೊರಡಿರ್ತಕ್ಕಂಥದನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ. ಹಾಗಾಗಿ ಸರ್ಕಾರಿ ನೌಕರದಾರರು ಯಾವುದೇ ಜಾತಿಯ ಗುಲಾಮರಲ್ಲ ಅಥವಾ ಪ್ರತಿಪಾದಕರಲ್ಲ.
ಸರ್ಕಾರ ನಡೆಸ್ತಕ್ಕಂಥದ್ರಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರದ ಅಧೀನದಲ್ಲಿ ಇದ್ದು ಸರ್ಕಾರದ ಕಾರ್ಯಕ್ರಮಗಳು ಮಾಡೋಕೆ ಹೊರತು ಇವತ್ತು ಜಾತಿ ವ್ಯವಸ್ಥೆಯನ್ನ ಪ್ರೋತ್ಸಾಹಿಸ್ತಕ್ಕಂಥ ಅಸ್ಪೃಶ್ಯತನ ಪ್ರೋತ್ಸಾಹಿಸ್ತಕ್ಕಂಥ ಮತ್ತು ದೇಶದಲ್ಲಿ ಗಲಭೆಯನ್ನ ಇಂಡೈರೆಕ್ಟ್ ಆಗಿ ಎಬ್ಬಿಸ್ತಕ್ಕಂಥ RSS ಗಳಂತ ಸಂಘಟನೆಗಳು ಇವತ್ತು ಪ್ರಶ್ನೆ ಮಾಡಿದವರಿಗೆ ಇವತ್ತು ಅವರು ಮರು ಪ್ರಶ್ನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಏನು ಅಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ RSS ಹುಟ್ಕೊಳ್ತು 1925ರಲ್ಲಿ. ಆದ್ರೆ 75 ವರ್ಷ ಆಯ್ತು ಸಂವಿಧಾನ ಜಾರಿಗೆ ಬಂದು. ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ? ಯಾಕೆ ಅದರಲ್ಲಿ ಎಲ್ಲಿ ದುಡ್ಡು ಬರ್ತಾ ಇದೆ, ಹಣ ಬರ್ತಾ ಇದೆ ಅಂತಕ್ಕಂಥದ್ದು ಅದು ಯಾಕೆ ಪರಿಶೋಧನೆ ಲೆಕ್ಕ ಪರಿಶೋಧಕರು ಮಾಡಲಿಲ್ಲ? ಯಾಕೆ ಸಂವಿಧಾನವನ್ನ ದೆಹಲಿಯಲ್ಲಿ ಜಂತರ ಮಂತರಲ್ಲಿ ಸುಟ್ರು, ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಲಿಲ್ಲ? ಇವತ್ತು ಹೆಗಡೆ ಅವರು, ಇವತ್ತು ಒಬ್ಬ MP ಅವರು ರಾಷ್ಟ್ರಗೀತೆಯನ್ನ ಏನು ಬ್ರಿಟಿಷ್ ಅಧಿಕಾರಿಯನ್ನ ಅದನ್ನ ಸ್ವಾಗತ ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಪದ ಅಂತ ಅವಹೇಳನಕರವಾಗಿ ಹೇಳಿದೆ. ಇಂಥ ಎಲ್ಲ ಹೇಳಿಕೆಗಳು ಇವತ್ತು ದೇಶದ ಬಗ್ಗೆ ಅವರಿಗೆ ಗೌರವವಿಲ್ಲ. ದೇಶವನ್ನ ಇವತ್ತು ಒಗ್ಗಟ್ಟಿನ ಬಗ್ಗೆ ಅವರಿಗೆ ಗೌರವವಿಲ್ಲ. ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಸಮ್ಮತವಾಗಿರ್ತಕ್ಕಂಥ ಯಾವ ಒಂದು ಕಲ್ಚರ್ ಬಗ್ಗೆನೂ ಕೂಡ ಅವರಿಗೆ ಗೌರವವಿಲ್ಲ. ಹಾಗಾಗಿ RSSನ ನಡೆಯನ್ನ ನಾವು ವಿರೋಧಿಸಿ ಮತ್ತೆ ಇದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರನ್ನ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಅವ್ರ ಕುಟುಂಬಕ್ಕೂ ಕೂಡ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಇವತ್ತು ಅಟ್ಟಾಸ ಮೆರೀತಕ್ಕಂಥದ್ದನ್ನ ವಿರೋಧಿಸಿ ನಾವಿವತ್ತು ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಈ ಪ್ರತಿಭಟನೆ ಮೆರವಣಿಗೆಯಿಂದ ಏನು ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.